ಸೂಜಿ ಕುಂತ ಹೇಳ್ತಿತ್ತಂತ, ನಾನು ಆಳಕ್ಕೆ ಹೋದ್ರೆ ಮನುಷ್ಯಾಗ ಎಷ್ಟು ಗಾಯ ಮಾಡ್ತದೆ. ಡಬ್ಬಣ ಹೇಳ್ತಾನೆ, ನೀ ಎಷ್ಟು ಮಾಡಿ ನಿನ್ಕಿನ ಉದ್ದದಿನ ನಿನ್ಕಿನ ಜಾಸ್ತಿ ಗಾಯ ಮಾಡ್ತೀನಿ. ಎಲ್ಲೋ ಮೂಲೆಯಲ್ಲಿ ಕುಂತು ಮಾತು ನಗುತ್ತಿದ್ದಂತ ಮಾತು. ನೀವೆಲ್ಲ ಎಷ್ಟು ಗಾಯ ಮಾಡಿರಿ, ನಾವು ಮಾಡಿದ ಗಾಯ ಆಪ್ರೇಷನ್ ಮಾಡಿದ್ರು ಮಾಯಂಗಿಲ್ಲ. ಮಾತು ಹೇಳ್ತಾರೆ ಅಂದ್ರೆ ಮನುಷ್ಯನ ಮಾತುಗಳೇನದಾವ, ಮನುಷ್ಯನಿಗೆ ಬಹಳಷ್ಟು ಗಾಯ ಮಾಡೋದು ಮನುಷ್ಯ. ಅದು ನಾಲಿಗೆನೇ ಅದ್ರ ಚಟ. ಅದು ಒಟ್ಟು ಮಾತಾಡ್ತಿರ್ತಿತ್ತು. ಈಗ ನೀವು ನೋಡ್ರಿ, ಊಟ ಮಾಡಕ್ಕೆ ಕುಂತಿರ್ತೀರಿ, ಯಾರೇ ಹೊರಗಿಂದ ಬಂದಿರ್ತಾರೆ, ನೋಡ್ತಾರೆ, ಕಾಣ್ತೈತಿ, ಆದ್ರೂ ಏನೋ ಊಟ ಮಾಡಕ್ಕೆ ಅಂತ ಕೇಳ್ತಾರೆ. ಊಟ ಮಾಡೋದು ಕಾಣ್ತಿರ್ತೈತಿ ಅಂದ್ರೆ ನಾಲಿಗೆ ಚಟ, ಅದು ಒಟ್ಟು ಮಾತಾಡ್ತಿರ್ತೈತಿ. ಈಗ ಬೆಳಿಗ್ಗೆ ಹೇಳ್ತೇವೆ, ಎದ್ದು ಬಂದ ಕೂಡಲೇ ಯಾರೋ ಕೇಳ್ತಾರೆ, ಎದ್ದಿದ್ದು ಗೊತ್ತೈತಿ, ಈಗ ಎದ್ರೇನೋ ಅಂತ ಕೇಳ್ತಾರೆ. ಅಂದ್ರೆ ಅದ್ರ ಚಟ ಐತಿ ಒಟ್ಟು ಅದು ನಾಲಿಗೆ. ಈಗ ನಾವು ಹಾರ್ಟ್ ಫೇಲ್ ಆಗಿ ಸತ್ತವ್ರು ಕೇಳಿ, ಲಿವರ್ ಫೇಲ್ ಆಗಿ ಸತ್ತವ್ರು ಕೇಳಿ, ಕಿಡ್ನಿ ಫೇಲ್ ಆಗಿ ಸತ್ತವ್ರು ಕೇಳಿ, ಈ ಲಂಗ್ ಫೇಲ್ ಆಗಿ ಸತ್ತವ್ರು ಕೇಳಿ, ಈ ಟಂಗ್ ಫೇಲ್ ಆದವ್ರಿಗೆ ಒಬ್ಬರು ಇಲ್ಲ. ಒಟ್ಟು ಉಳಿದ ಎಲ್ಲವೂ ಫೇಲ್ ಆದವ್ರು ಅದ. ಲಂಗ್ ಫೇಲ್ ಆದವ್ರು ಅದ, ಆದ್ರೆ ಟಂಗ್ ಫೇಲ್ ಆದವ್ರು ಯಾರೂ ಇಲ್ಲ. ಅಂದ್ರೆ ಮನಸ್ಸು, ಮನುಷ್ಯನಿಗೆ ಮಾತು ಅಷ್ಟು ಗಾಯಗೊಳಿಸ್ತದೆ. ಈಗ ನಮಗೆ ಯಾರೋ ಒಬ್ರು ಏನೋ ಮಾತಾಡಿದ್ರು, ನಾವೇನು ಮಾಡ್ಬೋದು? ಮನ್ಯಾಗ ಭಾಳ ಜಗಳ ಆಗ್ತದೆ, ಇಲ್ಲ ನಮಗೂ ಅವ್ರಿಗೆ ಹೊಂದಕ್ಕಾಗಿಲ್ಲ ಅಂತ ಮನೆ ಬಿಡ್ಬೋದು. ಓಕೆನಾ? ಇಲ್ಲ ನಮಗೂ ಅವ್ರಿಗೆ ಮಾತಾಗುವಲ್ದಾಗೆ ಮನೆ ಬಿಡ್ಬೋದು, ಮನೆ ಬೇರೆ ಮಾಡ್ಬೋದು. ಇಲ್ಲ ಊರಾಗ ಎಲ್ಲರೂ ಭಾಳ ಹೊಂದಿಕ ಊರು ಬೇರೆ ಮಾಡ್ಬೋದು. ಮನೆಯಿಂದ ದೂರ ಹೋಗ್ಬೋದು, ಊರಿಂದ ದೂರ ಹೋಗ್ಬೋದು. ಮನೆಯಿಂದ ದೂರ ಆಗ್ಬೋದು, ಊರಿಂದ ದೂರ ಆಗ್ಬೋದು. ಅವ್ರು ಆಡಿದ ಮಾತು ಮತ್ತೆ ರಾತ್ರಿ ನೀ ಯಾವ ಊರಾಗಿದ್ರು ಬಂದು ಮಕ್ಕಳಕ್ಕೆ ಹೋದಾಗ ಕಟ್ಟಿದ್ದಲ್ಲ, ಅದರಿಂದ ಹೆಂಗೆ ದೂರ ಆಗ್ಬೋದು? ಇದಕ್ಕ ಶಾಸ್ತ್ರ ಗ್ರಂಥಗಳಲ್ಲಿ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಕರೀತಾರೆ. ಅಭಿಜ್ಞಾ ಪ್ರತ್ಯಕ್ಷ ಅಂದ್ರೆ ಈಗೇನು ನಾವು ಮಾತಾಡ್ತೀವಿ, ಕಣ್ಣಿಗೆ ಕಂಡೈತಲ್ಲ, ಇದು ಅಭಿಜ್ಞಾ ಪ್ರತ್ಯಕ್ಷ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂದ್ರೆ ಸ್ಮೃತಿ ಒಳಗದ್ರ ದರ್ಶನ ಆಕೈತವ. ಮಾತಾಡಿದ ಜಾಗ ಇಲ್ಲ, ಮಾತಾಡದವರು ಇಲ್ಲ, ಆದ್ರೆ ಎಷ್ಟೋ ವರ್ಷದ ಮಟ್ಟ ಈಗ ನೀವು ಹೆಣ್ಮಕ್ಳು ಅಂತೀರಿ, ಇಲ್ಲಿ ಯಾವುದೋ ಒಂದು ಜಗಳ ಬಂತು, ನಾನು 10 ವರ್ಷ ಆಯ್ತು ನೋಡಿ, ನಾನು ತವ್ರ ಮನೆ ಕಡೆ ಹೆಚ್ಚಿನ ಇಟ್ಟಿಲ್ಲ, ಮಾತಾಡ್ತಿರ್ತೀರಿ. ಈಗ ಅವ್ರ ತವ್ರ ಮನೆಯವರು ಅಂತಾರೆ, ಚಲೋ ಆಯ್ತು ಬಿಡು, 10 ವರ್ಷ ಆಯ್ತು, ನಮ್ಮ ಹೊಸ ಸೀರೆ ಉಳಿದು ಅಂತಾರೆ ಅವರು. ಅಂದ್ರೆ ಒಂದು ಶಬ್ದ 4 ವರ್ಷ, 5 ವರ್ಷ, 10 ವರ್ಷ, ಜೀವನ ಪೂರ್ತಿ ನಮ್ಮನ್ನು ಆಳ್ತಿರ್ತೈತಿ. ಒಂದು ಸಣ್ಣ ಶಬ್ದ ಯಾರೋ ಮಾತಾಡಿದ್ರು, ಅದರ ದಾರ್ಶನಿಕರ ಚಿಂತನೆ ಎಷ್ಟು ಚಂದ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ಆಯ್ತ್ರಿ, ಯಾವುದೋ ಒಂದು ಮಾತಿನಿಂದ ಅಣ್ಣತಮ್ಮಗಳಿಗೆ, ಗಂಡ ಹೆಂಡತಿಯ ಮಧ್ಯೆ, ಸಂಬಂಧಿಕರ ಮಧ್ಯೆ ಮಾತಿನಿಂದ ಮನಸ್ತಾಪ ಬಂದೈತಿ. ವ್ಯಕ್ತಿಗಳು ದೂರ ಆಗ್ಬೋದು, ಮನೆಯಿಂದ ದೂರ ಆಗ್ಬೋದು. ಆದ್ರೆ ಆಡಿದ ಮಾತು ಮನಸ್ಸಿನಾಗ ಕುಂತು ಚುಸ್ತೈತೆಲ್ಲ, ಇದರಿಂದ ಹೆಂಗೆ ದೂರ ಆಗಬೇಕು? ಇದರಿಂದ ಹೊರಗೆ ಬರೋದು ಹೆಂಗೆ? ಇದೇನು ಹೊರಗೆ ಹೋಗೋದು? ಗಾಡಿ ಹತ್ಕೊಂಡ್ವಿ, ತೊಗೊಂಡ್ವೇನೋ, ಹೋಗ್ಬಿಟ್ರು ದೂರ ಹೋಗ್ಬಿಡ್ತೀವಿ, ಬಸ್ಸಿಗೆ ರಿಸರ್ವೇಷನ್ ಮಾಡಿದ್ರೆ ಹೋಗ್ಬಿಡ್ತೀವಿ. ಆದ್ರೆ ಮನಸ್ಸಿನಾಗ ಮಾತು ಕುಂದಿರ್ತಾವಲ್ಲ, ಇದರಿಂದ ಹೆಂಗೆ ದೂರ ಆಗಬೇಕು? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ರಸವರ್ಜಂ ಅಂದ್ರೆ ಈ ಮಾತಿನಿಂದ ದೂರ ಆಗೋದು ಸರಳ ಐತೆ, ಅವು ಕುಂತ ನಮ್ಮನ್ನು ಒಳಗೆ ಕಾಡ್ತಿರ್ತಾವಲ್ಲ, ಇವುಗಳಿಂದ ಹೆಂಗೆ ಮನುಷ್ಯ ಮುಕ್ತ? ಏನಾದರೂ ದಾರಿ ಐತೆ? ಅದಕ್ಕೆ ಅವ್ರು ಏನು ವಿಚಾರ ಮಾಡಿದ್ರು, ಇದಕ್ಕೆ ಯಾವ ದಾರಿಗಳು ಇಲ್ಲ, ಇದಕ್ಕಿರುವ ಒಂದೇ ಒಂದು ದಾರಿ. ಜೀವನದಲ್ಲಿ ಬರೇ ಬಹಳಷ್ಟು ಕಹಿ ಘಟನೆಗಳು ಬರ್ತಾವೆ. ಒಂದು, ನಾವು ಅತ್ಯಂತ ಪ್ರೀತಿಸುವವರು ಮರಣ ಆಗ್ತಾರೆ, ನಾವು ಅತ್ಯಂತ ಪ್ರೀತಿಸುವವರು ದೂರ ಹೋಗ್ಬೋದು, ನಾವು ಪ್ರೀತಿಸುವವರು ನಮಗೆ ಇಷ್ಟವಿಲ್ಲದ ಮಾತುಗಳನ್ನು ಆಡಬಹುದು, ನಮಗೆ ಇಷ್ಟವಿಲ್ಲದ ಘಟನೆಗಳು ನಡಿಬಹುದು. ಇವೆಲ್ಲವೂ ಕುಂತು ಕಾಡ್ತಿರ್ತಾವಲ್ಲ. ನಮ್ಮ ಮನುಷ್ಯನಿಗೆ ಚಿಂತೆ ಆಗೋದು ಎದರಿಂದ ಅಂದ್ರೆ, ನನಗೆ ಯಾವುದು ಇಷ್ಟ ಇಲ್ಲ, ಇಷ್ಟ ಐತಿ ಅದು ಸಿಗೋದಿಲ್ಲ, ಯಾವ್ದು ಇಷ್ಟ ಇಲ್ಲ ಅದು ಬರ್ತೈತಿ.
ಅದಕ್ಕೆ ಚಿಂತೆ ಆಗ್ತೈತಿ, ಅದಕ್ಕೆ ದುಃಖ ಆಗ್ತೈತಿ ಮನುಷ್ಯನಿಗೆ. ಅಂದ್ರೆ ಇದರಿಂದ ಹೆಂಗೆ ಮುಕ್ತ ಆಗಬೇಕು ಅನ್ನೋದು, ಯಾರೋ ಮಾತಾಡಿದ್ದಾಗಲಿ, ಜೀವನದಲ್ಲಿ ನಡೆದ ಕಹಿ ಘಟನೆಗಳಿಂದಾಗಲಿ ಮನುಷ್ಯ ಹೆಂಗೆ ಮುಕ್ತನಾಗಬೇಕು, ಇದರಿಂದ ಹೊರಗೆ ಬರಬೇಕು ಅನ್ನೋದು ಒಂದು ಚಿಂತನೆ ಶುರು. ಅದಕ್ಕೆ ಅವರು ದಾರ್ಶನಿಕರು ಹೇಳಿ, ನೋಡಪ್ಪ ಇದಕ್ಕೆ ಮನೆ ಬಿಟ್ರೆ ಊರು ಬಿಟ್ರೆ ಏನೋ ಹೋಗೋದಿಲ್ಲ, ಇದರಿಂದ ಹೊರಗೆ ಬರ್ಬೇಕಂದ್ರೆ ಒಂದೇ ನಿನಗೆ ಇರುವ ಒಂದೇ ಒಂದು ದಾರಿ ಅಂದ್ರೆ ಯಾರು ಚಲೋ ಮಾತಾಡ್ತಾರೆ, ಚಲೋ ವಿಚಾರ ಹೇಳ್ತಿರ್ತಾರೆ, ಅದನ್ನು ಪದೇ ಪದೇ ಮೆಲುಕು ಹಾಕೊಂತ ಹೋಗೋದು. ಮೆಲುಕು ಹಾಕೋದಂತಾರೆ ನಿಧಿಧ್ಯಾಸ ಅಂತ ಕರೀತಾರೆ. ಈಗ ನಾವು ದನಗಿನ ನೋಡ್ತೀವಿ, ಫುಲ್ ತಿಂದು ಬಿಟ್ಟಿರ್ತೈತೆ, ಅದು ಇರುವುದಿಲ್ಲ, ಆದರೂ ಮೆಲುಕು ಹಾಕ್ತಿರ್ತೈತೆ. ಇದಕ್ಕೆ ಇರುವ ಒಂದೇ ಒಂದು ದಾರಿ ಅಂದ್ರೆ ಚಲೋ 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 ವಿಚಾರಗಳ ಮೆಲುಕು ಹಾಕುವಂತಿರ್ಬೇಕು ಮನುಷ್ಯ. ಈಗ ನೀವು ಅನ್ಬೋದಿಲ್ರಿ, ನಾವು ಭಾಳ ಜಗ್ಗಿ ಸತ್ಸಂಗ ಮಾಡೀವಿ, ಎಲ್ಲ ಪುರಾಣ ಕೇಳಿವಿ, ಪ್ರವಚನ ಕೇಳೀವಿ, ಏನು ಇದರಿಂದ ಏನರ ಇವು ದೂರ ಆಗ್ಯಾವನ್ನ ಹಂಗೆ ಬರ್ತಾವಲ್ಲ ಜೀವನದಾಗ. ಜೀವನ ಅಂದಮೇಲೆ ಅದು ಬರೋದ. ಏನು ಮಾಡ್ಬೋದು, ಏನು ಈಗ ಏಪ್ರಿಲ್ ತಿಂಗಳಿರ್ತೈತಿ, ಸತ್ಸಂಗ ಏನು ಮಾಡ್ತೈತಿ, ಸದ್ವಿಚಾರಗಳು ಏನು ಮಾಡಿಸ್ತಾವಂದ್ರೆ, ಈಗ ನಿಮಗೆ ಏಪ್ರಿಲ್ ತಿಂಗಳಿರ್ತೈತಿ, ಏಪ್ರಿಲ್ ತಿಂಗಳದಾಗ ಭಯಂಕರ ಸೂರ್ಯನ ಬಿಸಿಲು ಇರ್ತೈತಿ. ಹೊರಗೆ ಹೋದ್ರನ ಅಷ್ಟು ತಾಪ ಮಾಡ್ತಿರ್ತೈತಿ, ಬಿಸಿಲು ಅಷ್ಟು ತಾಪ ಕೊಡ್ತಿರ್ತೈತಿ. ನೀವು ಬಿಸಿಲಿನ ತಾಪಕ್ಕೆ ಸೂರ್ಯನೇನಾದರೂ ಸರಿಸ್ಬೋದಾ? ನಮ್ಮ ಕಡೆಯಿಂದ ಸಾಧ್ಯ ಐತ? ಸೂರ್ಯನೇನು ಹಿಂದಕ್ಕೆ ಸರಿಸಕ್ಕೆ ಸಾಧ್ಯ ಐತನ? ನಮಗೆ ಸೂರ್ಯನನ್ನು ಸರಿಸುವ ಸಾಮರ್ಥ್ಯ ನಮಗಿಲ್ಲ. ಆದ್ರೆ ಏನೈತಿ ಅಂದ್ರೆ ಸೂರ್ಯನಿಂದಾಗುವ ತಾಪ ಕಡಿಮೆ ಮಾಡ್ಬೇಕಾದ್ರೆ ಸೂರ್ಯನಿಗಂತೂ ತಡ್ಸಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಂದು ಛತ್ರಿ ಹಿಡ್ಕೊಂಡು ಹೋಗ್ಬೋದಲ್ಲ. ಛತ್ರಿ ಹಿಡ್ಕೊಳ್ಳೋದು ನಮ್ಮ ಕೈಯಾಗೈತಿ. ಒಂದು ಛತ್ರಿ ಹಿಡ್ಕೊಂಡು ಹೋದ್ರೆ ನಮಗೆ ತಾಪ ಕಡಿಮೆ ಆಗ್ತದೆ. ಹಂಗೆ ಸತ್ಸಂಗ ಸದ್ವಿಚಾರದ ಶ್ರವಣ ಜೀವನದೊಳಗೆ ಬರುವ ಸೋಲಾಗಲಿ, ಕಷ್ಟ ಆಗಲಿ, ಬಡತನ ಆಗಲಿ, ನೋವುಗಳಾಗಲಿ, ನಿರಾಶೆಗಳಾಗಲಿ ಇದೇನೊಮ್ಮೆ ಕಡಿಮೆ ಮಾಡ್ತೈತೆ ಅಂತಲ್ಲ, ಅದ್ರ ಪಕ್ಕ ಏನು ಮಾಡ್ತೈತಿ ಅಂದ್ರೆ ಇದೊಂದು ಸಾಂಸಾರಿಕ ತಾಪಕ್ಕೆ ಸತ್ಸಂಗ ಅಂದ್ರೆ ಒಂದು ಛತ್ರ ಇದ್ದಂಗೆ ಇದು, ಅದ್ರ ತಾಪ ಮಾತ್ರ ಪಕ್ಕ ಕಡಿಮೆ ಮಾಡ್ತೈತಿ. ಅದಕ್ಕೆ ಮನುಷ್ಯನಿಗೆ ಯಾವಾಗಲೂ ಚಲೋ ವಿಚಾರಗಳ ಶ್ರವಣ ಇದು ಬೇಕಾಗ್ತೈತಿ. ಈಗ ನೀವು ಮನೆ ಕಟ್ತೀರಿ, ಮನೆ ಕಟ್ಟಿ RCC ಹಾಕ್ತೀರಿ, RCC ಎಲ್ಲ ಚಲೋ ಕಂಪ್ನಿ ಕಬ್ಬಣ ತಂದಿರಿ, ಸಿಮೆಂಟ್ ತಂದಿರಿ, RCC ಹಾಕ್ತೀರಿ. RCC ಹಾಕಿ ಹೆಂಗೆ ಬಿಡ್ತೀರ ನೀವು? RCC ಹಾಕಿದ ಮೇಲೆ ಕ್ಯೂರಿಂಗ್ ಮಾಡ್ತೀರಿ, ಅದಕ್ಕೇನು ನೀರಿಗೇನು ರೊಕ್ಕ ಕೊಟ್ಟು ತಂದಿಲ್ಲ, ಆದರೂ ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ RCC ಕ್ರ್ಯಾಕ್ ಬರ್ತೈತೆ. ಹಂಗೆ ಕ್ಯೂರಿಂಗ್ ಇಲ್ಲಾರ್ದ ನೀರಿನಲ್ಲಿ ಕ್ಯೂರಿಂಗ್ ಮಾಡಲಾರ್ದ RCC ಕ್ರ್ಯಾಕ್ ಬರ್ತೈತೆ. ಹಂಗೆ ದೊಡ್ಡವರ ಮಾತಿನಿಂದ ನಮ್ಮ ಸಂಸಾರ ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ ಇದು ಕ್ರ್ಯಾಕ್ ಬರುತ್ತೆ. ಅದಕ್ಕೆ ಸದಾ ಸದ್ವಿಚಾರ ಶ್ರವಣ ಸಂಘ ಸದಾ ಸತೀಶ ಇದು ಭಾಳ ದಿವಸ ಒಂದು ನಮ್ಮ ಮನೆಯವ್ರು ಬರ್ತಾರೆ, ಒಂದು ಸತ್ಸಂಗ ಆಗಬೇಕು. ನಿಮ್ಮ ಮನೆ, ನಿಮ್ಮ ಕುಟುಂಬ ಪೂಜಾಕ್ಕೂ ಬಂದೀನಿ, ನಿಮ್ಮನ್ನೆಲ್ಲ ಕುಟುಂಬಸ್ಥರ ಪರಿಚಯ, ನೀವು ಮಾಡಿದ ಗುಡಿ ಕಟ್ಟಡ, ಅಲ್ಲಿ ದಾಸೋಹದ ಕೆಲಸ ಅದನ್ನೆಲ್ಲ ನೋಡಿ ನಾನು ನಿಮಗೇನು ಕಲಿಸೋದಿಲ್ಲ, ಮಠಗಳ ನಿಮ್ಮನ್ನು ನೋಡಿ ಕಲಿಬೇಕು. ಅಷ್ಟು ಚಲೋ ನಿಮ್ಮ ಕುಟುಂಬ ಮಾಡೈತಿ. ಒಂದು ದೇವಸ್ಥಾನ ಇರಲಿ, ಅಲ್ಲಿ ದಾಸೋಹ ಇರಲಿ, ಒಳ್ಳೆಯ ಜನ, ಸಾತ್ವಿಕರು, ಸದ್ವಿಚಾರವಂತರು. ಮತ್ತು ಸತೀಶ ಅವ್ನು ಮೊದಲಿಂದನೂ ಬರ್ತಿರ್ತಾನೆ, ಅವನ ಸಂಕಲ್ಪ ಅವನಿಗೆ ಬಿಟ್ಟಿದ್ದು, ನಾವೇನು ಆಗಲಿ ಅಂತೇನು ಅಂದಿಲ್ಲ ಅವನಿಗೆ. ಅವನೇನು ಸಂಕಲ್ಪ ಮಾಡ್ಕೊಂಡು ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದ್ರೆ, ಹೈದರಾಬಾದ್ ನಿಜಾಮ, ಇದು ಮೊದಲ ಹೈದರಾಬಾದ ನಿಜಾಮನ ಆಡಳಿತಕ್ಕೊಳಪಟ್ಟಿತ್ತು ಕೊಪ್ಪಳ. ನವಾಬನಿಗೆ ಕುಷ್ಠರೋಗ ಆಗಿತ್ತು, ಕುಷ್ಠರೋಗ. ಅವ ಮಠಕ್ಕೆ ಬಂದ ಮೇಲೆ ಗುರುಗಳು ರಾಜ ಬರ್ತಾನಂತ ಕದ ಹಾಕೊಂಡ್ಬಿಟ್ರು, ಕದ ತೆಗಿಲಿಲ್ಲ. 3 ದಿವಸ ಇಲ್ಲೇ ಮಠದ ಮಣ್ಣೊಳಗೆ, ಮಠದ ಹೋಗಿ ಒಂದು ಅವನಿಗೆ ಕುಷ್ಠರೋಗ ನಿವಾರಣೆ ಆದ. ಅವ ಮಠಕ್ಕೆ 1300 ಎಕರೆ ಜಮೀನು ಉಂಬಳಿಯಾಗಿ ಕೊಟ್ಟ. ಈಗ ಇಲ್ಲಿವರೆಗೂ ಮಠದ 1300 ಎಕರೆ ಜಮೀನು ಇತ್ತು. ಟೆನೆಂಟ್ ಆ್ಯಕ್ಟ್ ಬಂದಾಗ ನಮ್ಮ ಗುರುಗಳೆಲ್ಲ ಬಡವ್ರಿಗೆ ಅಷ್ಟು ಕೊಟ್ಬಿಟ್ರಿ, ಎಲ್ಲ 1300 ಎಕರೆ ಜಮೀನು ಬಡವರು ಮಠದಾಗ ಸೇವೆ ಮಾಡೋರಿಗೆಲ್ಲ ಕೊಟ್ಟರು. ಒಬ್ಬರು ವಿಮರ್ಶಕರು ಒಂದು ಚಲೋ ಮಾತು ಮಾಡಿ, ಈಗ ಎಷ್ಟು ಜನ ಬರ್ತಾರ, ಅವರಿಗೆಲ್ಲ ಹಂಗೆ ಆಗ್ಬೇಕಲ್ಲ. ಅವನ ಕುಷ್ಠರೋಗ ಹೆಂಗೆ ನಿವಾರಣೆ ಆಯ್ತಂದ್ರೆ,
ಮನುಷ್ಯನಿಗೆ ದೇಹಕ್ಕೆ ಕುಷ್ಠ ಇದ್ರೆ ಹೋಗ್ಬೇಕು, ಆದರೆ ನಿಷ್ಠೆಗೆ ಕುಷ್ಠ ಬರಬಾರ್ದು, ನಿಷ್ಠೆಗೆ ಕುಷ್ಠ ಹತ್ತಬಾರ್ದು. ಅಂದರೆ ಅವ್ರವ್ರ ನಿಷ್ಠೆ, ಅವ್ರವ್ರು ಏನು ಗದ್ದಿಗೆ ಒಳಗೆ ಹೋಗ್ತಾರೆ ಹೊಡ್ಕೊಂಬರೋದು ಅವ್ರ ಸಾಮರ್ಥ್ಯದ ಮೇಲೆ ಅವ್ರ ಸಂಕಲ್ಪ. ಮತ್ತು ಎಲ್ಲರಿಗೂ ಕೂಡಿಸ್ಬೇಕು, ಮಕ್ಕಳಿಗೆ ಪ್ರಸಾದ ಮಾಡಿಸ್ಬೇಕು. ಮಾಡಿಸೋದು ಎಷ್ಟೋ ಮಕ್ಕಳು ಸುಮಾರು 4-5 ಸಾವಿರ ಮಕ್ಕಳು ಓದ್ತಿರ್ತಾವೆ. ನೀವು ಮಾಡೋ ಪ್ರಸಾದ ಎಷ್ಟೋ ಮಕ್ಕಳು ತಂದೆ ತಾಯಿಗೆ ಬಿಟ್ಟು ಬಂದಿರ್ತಾವೆ, ಮತ್ತು ನೀವು ತಂದೆ ತಾಯಿಗೆ ಅವ್ಕೆ ಮಾಡಿಸೋದು ಸಂತೋಷ ಪಡ್ತಾವೆ ಅವೆಲ್ಲ. ಮತ್ತಿದು ಮುಕ್ತೈತಿ ಭಗವಂತನಿಗೆಲ್ಲ. ಏನು ನಿಜವಾದ ಪೂಜಾ ಅಂದ್ರೆ ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ. ನಿಜವಾದ ಪೂಜಾ ಅಂದ್ರೆ ನಾವೇನು ಧೂಪ ದೀಪ ಅಭಿಷೇಕ ಇದು ಪೂಜೆ ಅಲ್ಲ ಅಂತಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾದ ಪೂಜೆ ಅಂದ್ರೆ ಇನ್ನೊಬ್ಬರ ಹೃದಯದಲ್ಲಿ ನಮ್ಮ ಕೆಲಸದಿಂದ ನಮ್ಮ ವಿಚಾರದಿಂದ ಸಂತೋಷ ಆಯ್ತು ಅಂದ್ರೆ ಅದು ನಿಜವಾದ ಪೂಜೆ. ಇದೇ ನಿಜವಾದ ಪೂಜೆ.